ಸೋದೆ ಹೋದೆ ಸೋದೆ ಹೋದೆ ಸೋತೆ ಹೋದೆ ನೀ ಮೊದಲ. ನಾನು ಚಿಕ್ಕಪೇಟೆಯಲ್ಲಿದ್ದೀವಿ, ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಶಾಪಿಂಗ್ ಬ್ಲಾಗ್ ಆಗಿರುತ್ತೆ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಇವತ್ತಿನ ದಿನ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇವಾಗ ನಾವು ಚಿಕ್ಕಪೇಟೆಯಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ವಿಶಾಲ್ ಮಾಡಿ ಹೋಗ್ತಾ ಇದ್ದೀವಿ. ಚಾಮರಾಜಪೇಟೆ ಹತ್ರ ಇರೋದು. ಆಟೋದಲ್ಲಿ ಗಾಡಿ ಬಂದಿಲ್ಲ. ಆ್ಯಕ್ಚುಲಿ ಇವಾಗ ಮಳೆ ಬರೋ ಥರ ಇತ್ತು, ಬಿಸಿಲು ನೋಡಿ. ಚಿಕ್ಕಪೇಟೆಯಲ್ಲಿ ಇವತ್ತು ಆದರೂ ಚಿಕ್ಕಪೇಟೆಯಲ್ಲಿ ಇವತ್ತು ವೀಕ್ ಡೇಸು ಟ್ಯೂಸ್ಡೇ ಬಂದಿದ್ದೀವಿ. ಆಲ್ಮೋಸ್ಟ್ ತುಂಬ ಚೆನ್ನಾಗಿತ್ತು, ಸಖತ್ ರಶ್ ಇತ್ತು. ನನ್ನಂತೂ ತಲೆನೋ ಬಂದ್ಬಿಟ್ಟೈತೆ. ಇನ್ನೂ ಊಟ ಮಾಡಿಲ್ಲ, ಊಟ ಮಾಡ್ಕೊಂಡು ಹೋಗ್ಬೇಕು. ಗೈಸ್ ನಾನು ಬ್ಲಾಗ್ ಮಾಡ್ತಾ ಇದ್ರೆ ಅವ್ರಿಗೆ ಲಾಸ್ಟ್ ಟೈಮ್ ನಗ್ತಾ ಇದ್ದಾರೆ ಗೈಸ್. ಚಿಕ್ಕಪೇಟೆಯಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ನಾವು ಇವಾಗ ವಿಶಾಲ್ ಮಾರ್ಟಿಗೆ ಬಂದಿದ್ದೀವಿ. ನನಗಂತೂ ತುಂಬ ಸುಸ್ತಾಗ್ತಿದೆ ಮತ್ತು ಹೊಟ್ಟೆನೂ ಕೂಡ ಹಸಿತೈತೆ. ಬಟ್ ಆದರೂ ಸ್ವಲ್ಪ ತೊಗೊಂಡು ಹೀಗೆ ಆಮೇಲೆ ಹೋಟ್ಲಿಗೆ ಹೋಗ್ಬಿಡೋಣ ಅಂತ ಬಂದಿದ್ದೀವಿ. ಡೈಲಿ ಯೂಸಿಗೆ ಬಟ್ಟೆ ಇರಲಿಲ್ಲ, ಇತ್ತು ಸ್ವಲ್ಪ ಎಲ್ಲ ಖಾಲಿ ಆಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಸಾಕಾಗೋಗಿದೆ ಯಪ್ಪ, ಏನು ಟ್ರಾಫಿಕ್ಕು, ಏನು ಲಗೇಜು. ಬಿಸಿಲು ಇಲ್ಲ, ಇಲ್ಲಿ ಮಳೆನೂ ಇಲ್ಲ, ಆದರೆ ಸೆಕೆ ಜಾಸ್ತಿ ಆಗ್ತೈತೆ. ಊಟನೂ ಮಾಡಿಲ್ಲ. ಇವಾಗ ಹೋಗಿ ಏನಾದರೂ ಒಂದು ಸಣ್ಣ ತಿನ್ಕೊಂಡು ಆಮೇಲೆ ಮನೆಗೆ ಹೋಗೋದು. ಆದರೂ ಈ ಸೌಂಡಲ್ಲಿ ವೀಡಿಯೋ ಮಾಡಬೇಕು ಅಂತಂದರೆ ಭಾರಿ ಕಷ್ಟ. ಆ್ಯಂಡ್ ನಾವು ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದ್ರಿಂದ ಸ್ವಲ್ಪ ಎಲ್ಲರ ಮುಂದೆ ಮಾತಾಡೋಕ್ಕೂ ಶೈ ಆಗುತ್ತೆ. ಆದರೂ ಮಾಡಬೇಕಷ್ಟೆ. ನಾವಿವಾಗ ವಿಶಾಲ್ ಮಟ್ಟಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಮತ್ತು ಚಿಕ್ಕಪೇಟೆಯಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಕೆ ಎಫ್ ಸಿಗೆ ಬಂದಿದ್ದೀವಿ ಗೈಸ್. ಇಲ್ಲೇ ಬೈಕ್ ಇದೆ, ಸೊ ಹಂಗಾಗಿ ಸಾಂಗ್ ಎಲ್ಲ ಬರ್ತೈತೆ. ಸೌಂಡ್ ನಾನು ಮಾತಾಡೋದು ಕೇಳಿಸ್ತೈತೋ ಕೇಳಿಸ್ತಾ ಇಲ್ವೋ ಗೊತ್ತಿಲ್ಲ ನನಗೆ. ಸೊ ಇದು ಚೆನ್ನಾಗಿ ತಿಂದುಬಿಟ್ಟು ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನಗಂತೂ ನಡೆದು ಕಾಲಂತೂ ಸಿಕ್ಕಾಬಟ್ಟೆ ನೋವು ಬಂದಿದೆ. ಹಂಗೆ ಇಳ್ಸಿರ್ತಾನೆ ನೋಡಿ ಹಿಂಗಾಗಿದೆ. ಬನ್ನಿ ಗೈಸ್, ಕಾಫಿ ಕುಡೀರಿ. ನನಗಂತೂ ತುಂಬ ತಲೆನೋಯ್ತೈತೆ. ಆಫೀಸಲ್ಲಿ ರೂಢಿ ಆಗಿಬಿಟ್ಟು ಕಾಫಿ ಇಲ್ಲ ಅಂತಂದರೆ ಇವಾಗ ಒಂಥರ ಆಗ್ತೈತೆ. ಜಾಸ್ತಿ ಅಡಿಕ್ಟ್ ಆಗಲ್ಲ, ಬಟ್ ಇವಾಗ ಚಳಿ ಅಲ್ಲ, ಅದಕ್ಕೋಸ್ಕರ. ಗೈಸ್, ಈ ವಿಡಿಯೋದಲ್ಲಿ ನಾನು ಭವ್ಯಕರ್ಮನೆ ಪೂಜೆ ವ್ಲಾಗ್ದು ಈಗ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ. ಯಾಕೆಂತಂದರೆ ಅದು ವ್ಲಾಗ್ ಸ್ವಲ್ಪನೇ ಮಾಡಿದ್ದು, ಪೂರ ಮಾಡೋಕ್ಕಾಗಿರಲಿಲ್ಲ ಅವತ್ತೂ ಕೂಡ. ಆ್ಯಂಡ್ ನೆನ್ನೆ ಕೂಡ ನಾವು ಚಿಕ್ಕಪೇಟೆ ಶಾಪಿಂಗ್ ಹೋಗಿದ್ದು ಒಂದು ಸ್ವಲ್ಪ ಅಷ್ಟೇ ಮಾಡಿದ್ದು ಲೈಕ್ ವಿಡಿಯೋ. ಪೂರ ಮಾಡೋಕ್ಕಾಗಿಲ್ಲ, ತುಂಬ ಜನ ಇದ್ದರು. ಆ್ಯಂಡ್ ನಾವು ಹೀಗೆ ತುಂಬ ಶೈ ಎಲ್ಲ ಆಗ್ತಿತ್ತು ಮಾತಾಡೋಕ್ಕೆ ಜನದ ಮುಂದೆ. ಸೊ ಹಂಗಾಗಿ ಇದು ಸ್ವಲ್ಪ ಅದು ಸ್ವಲ್ಪ ಹಾಕೋಣ, ಈ ವ್ಲಾಗ್ ಕಂಪ್ಲೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟು ನಮ್ಮ ಮನೇಲಿ ಫಂಕ್ಷನ್ಸ್ ಎಲ್ಲ ಬರ್ತಾಯಿದೆ. ಆ ಫಂಕ್ಷನ್ಸ್ದು ನಿಮಗೆ ವೀಡಿಯೋಸ್ ಬೇಕು, ವ್ಲಾಗ್ ಬೇಕು ಅಂತಂದರೆ ಕಾಮೆಂಟ್ ಮಾಡಿ, ನಾನು ಅದೆಲ್ಲ ವ್ಲಾಗ್ ಮಾಡ್ತೀನಿ. ಆಮೇಲೆ ಮನೆಗೆ ಯಾರ್ಯಾರು ಬರ್ತಾರೆ ಅಂತ ಎಲ್ಲ. ಆ್ಯಂಡ್ ಇನ್ನೊಂದು ಏನಂತಂದರೆ ಲೈಕ್ ತುಂಬ ದಿನಗಳೇ ಆಯಿತು ವೀಡಿಯೋಸೇ ಹಾಕಿಲ್ಲ. ಹಂಗಾಗಿ ಸುಮಾರು ಜನ ನನಗೆ ಇನ್ಸ್ಟಾದಲ್ಲಿ ಕೂಡ ಕಮೆಂಟ್ ಮಾಡಿದ್ರಿ, ಯಾಕೆ ವ್ಲಾಗ್ ಮಾಡೋದು ಬಿಟ್ಬಿಟ್ಟಿದ್ದೀರಾ ಅಂತ. ಆ ಥರ ಏನಿಲ್ಲ, ವ್ಲಾಗ್ ಮಾಡ್ತೀನಿ, ಬಟ್ ಟೈಮ್ ಇಲ್ಲ ಅಷ್ಟೇ, ಕೆಲಸ ತುಂಬ ಆಗಿಬಿಟ್ಟಿದೆ. ಸೊ ಈ ವಿಡಿಯೋನ ನೋಡ್ಕೊಂಡು ಬನ್ನಿ, ಕೊನೆವರೆಗೂ ನೋಡಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ಇವತ್ತು ಒಂದು ಸಂಡೇ, ಒಂದು ಫಂಕ್ಷನ್ ಇದೆ, ಹಾಗೆ ಒಂದು ರ್ಯಾಂಡಮ್ ವ್ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ನಮ್ಮ ಕ್ಯಾಮ್ರಾಮ್ಯಾನ್ ಬಂದು ಕೀರ್ತನ. ಹಾಯ್ ಗಾಯ್ಸ್, ಇವಾಗ ಎದ್ದಿದ್ದೀವಿ 8:45. ನನ್ನ ಆಫೀಸ್ ಕೂಡ ಇದೆ, ಆಫೀಸ್ಗೆ ಹೋಗ್ಬಿಟ್ಟು ಆಮೇಲೆ ಫಂಕ್ಷನ್ಗೆ ಹೋಗಬೇಕು. ಇವತ್ತಿನ ದಿನ ಹೆಂಗಿರುತ್ತೆ ಅಂತ ನೋಡೋಣ ಬನ್ನಿ. ಗೈಸ್, ನಾನು ಇವತ್ತು ಈ ಸೀರೆ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಪೂಜೆಗೆ ಹೋಗ್ತಾರಲ್ಲ ನಾವು, ಅದಕ್ಕೆ ಈ ಜ್ಯುವೆಲ್ಸು ಮತ್ತು ಇಯರಿಂಗ್ಸ್ ಹಾಕೋತೀವಿ. ಇದಕ್ಕೆ ಬ್ಯಾಂಗಲ್ಸ್ ಹಾಕೋಬೇಕು.
ಬ್ಯಾಂಗಲ್ಸ್ನ ಪೇರ್ ಮಾಡಿ ಹಾಕೋತೀನಿ. ನಿಮ್ಗೆ ಏನಾದರೂ ಜುವೆಲ್ಸ್ದು ಡೀಟೇಲ್ಸ್ ಬೇಕು ಅಂತಂದರೆ ಕಾಮೆಂಟ್ ಮಾಡಿ ಗೈಸ್. ಗೈಸ್ ಎಲ್ಲ ರೆಡಿಯಾಗಿದ್ದೀನಿ. ಹೇರ್ ಸ್ಟೈಲ್ ಒಂದು ಮಾಡ್ಕೋಬೇಕು, ಟೈಮ್ ಆಗಿದೆ. ಹೆಂಗೆ ಕಾಣಿಸಿದ್ದೀನಿ ಅಂತ ಕಾಮೆಂಟ್ ಮಾಡಿ ಗೈಸ್. ಐದು ನಿಮಿಷ ಅಂತ ಅನ್ಕೊಂಡು 1 ಅವರ್ ಬಂದು ಅವನೇ ತಿಂದ ಐಸ್ ಕ್ರೀಮು. ಅದು ತಿಂದ್ಬಿಟ್ಟು ಊಟದಲ್ಲಿ ಹಾಕ್ಸ್ಕೊಡ್ಲಿಲ್ಲ. ಅಪ್ಪ ನಾನು ಐಸ್ ಕ್ರೀಮ್ ತಿಂದಿಲ್ಲ ಅಂತ ಸುಮ್ಮನೆ ಕರೆದ್ರೆ ಊಟ ಮಾಡ್ಬಿಟ್ಟು ಬಳಸೋ ಅಂತ ಹೇಳ್ತಿದ್ಯಾ? ಮಾಡಿ